ಬಿಸಿಲ ಬೇಗೆಗೆ ತಂಪು ಮಾಡಿಕೊಳ್ಳಲು ಐಸ್ ಕ್ರೀಮ್ ಐಸ್ ಕ್ಯಾಂಡಿ ಮೊರೆ ಹೋಗುವವರೇ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಹೊಟ್ಟೆ ಸೇರ್ತಾ ಇದೆ ಕ್ಯಾನ್ಸರ್ ಕಾರಕ ಐಸ್ ಕ್ಯಾಂಡಿಗಳು. ಏನಿದು ಸ್ಟೋರಿ ಅಂತಿರಲ್ವಾ? ಹೇಳ್ತೀವಿ ಕೇಳಿ. ಹಳ್ಳಿಗಳಲ್ಲಿ ಬೀದಿಗಳಲ್ಲಿ ಸಾಗುತ್ತಾ ಮಾರಾಟ ಮಾಡುವ ಐಸ್ ಕ್ಯಾಂಡಿ ಪ್ರಿಯರಿದ್ದೀರಲ್ಲ, ನೀವು ಹುಷಾರಾಗಿರಬೇಕು. ನೀವು ತಿನ್ನುವ ಐಸ್ ಕ್ಯಾಂಡಿಗಳೆಲ್ಲ ಸೇಫ್ ಅಲ್ಲ. ಒಮ್ಮೆ ತಯಾರಿಸುವ ಈ ಘಟಕವನ್ನೊಮ್ಮೆ ನೋಡಿಕೊಂಡು ಬಿಡಿ. ಶುದ್ಧತೆ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿ ಸಣ್ಣ ಕೊಠಡಿ ಇದೆ, ಬೂಸ್ಟ್ ಹಿಡಿದಿರುವ ಐಸ್ ಕ್ಯಾಂಡಿಗಳ ಅಚ್ಚು ಪೆಟ್ಟಿಗೆ ಇದೆ, ಶೇಖರಿಸಿ ಇಟ್ಟ ರಾಸಾಯನಿಕ ಬಣ್ಣಗಳು ಕಾಣ್ತಾ ಇದೆ. ಇದೆಲ್ಲ ಕಂಡು ಬಂದದ್ದು ನೆಲಮಂಗಲ ನಗರದಲ್ಲಿ ತಲೆ ಎತ್ತಿರುವ ಅನಧಿಕೃತ ಐಸ್ ಕ್ಯಾಂಡಿ ತಯಾರಿಕಾ ಘಟಕದಲ್ಲಿ. ಹೌದು, ಬ್ಯಾನ್ ಆಗಿರುವ ಹಾಗೂ ಡೇಂಜರ್ ರಾಸಾಯನಿಕ ಬಳಸಿ ಇಲ್ಲಿ ಐಸ್ ಕ್ಯಾಂಡಿಗಳನ್ನು ತಯಾರಿಸಲಾಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ನೆಲಮಂಗಲ ಫುಡ್ ಸೇಫ್ಟಿ ಅಧಿಕಾರಿ ಮತ್ತು ನಗರಸಭೆ ಅಧಿಕಾರಿಗಳು ನೆಲಮಂಗಲದ ರಾಯಣ್ಣ ನಗರದಲ್ಲಿ ಇರುವ ಐಸ್ ಕ್ಯಾಂಡಿ ತಯಾರಿಕಾ ಘಟಕದ ಮೇಲೆ ದಾಳಿ ನಡೆಸಿದ್ದಾರೆ. ಈ ವೇಳೆ ಐಸ್ ಕ್ಯಾಂಡಿ ತಯಾರಿಕಾ ವಿಧಾನವನ್ನ ನೋಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಜೊತೆಗೆ ಯಾವುದೇ ಲೈಸೆನ್ಸ್ ಇಲ್ಲದೆ ಯುಪಿ ಮೂಲದ ವ್ಯಕ್ತಿಗಳು ಈ ಘಟಕ ನಡೆಸ್ತಾ ಇರೋದು ಬಯಲಾಗಿದೆ. ಯಾವುದೇ ದಾಖಲೆ ಹಾಗೂ ಡೇಂಜರ್ ಐಸ್ ಕ್ಯಾಂಡಿ ತಯಾರಿಕೆಯನ್ನ ಕಂಡು ಅಧಿಕಾರಿಗಳು ದಂಡ ವಿಧಿಸಿ ಸೀಸ್ ಮಾಡಿದ್ದಾರೆ. ಜೊತೆಗೆ ದಾಬಸ್ಪೇಟೆಯ ಪೊಲೀಸ್ ಠಾಣೆ ಸಮೀಪದ ಶೆಟ್ಟರ ಬೀದಿಯೊಂದರಲ್ಲಿ ಮೊಹಮ್ಮದ್ ಸಮೀವುಲ್ಲಾ ಎಂಬಾತ ಕೂಡ ಇದೇ ರೀತಿಯ ಐಸ್ ಕ್ಯಾಂಡಿ ತಯಾರಿಕಾ ಘಟಕ ನಡೆಸ್ತಾ ಇರೋದು ಪತ್ತೆ ಆಗಿದೆ. ಫುಡ್ ಸೇಫ್ಟಿ ಅಧಿಕಾರಿಗಳು ನೋಟಿಸ್ ನೀಡಿ ಸೀಸ್ ಮಾಡುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ಜಿಲ್ಲೆಯಾದ್ಯಂತ ಇನ್ನೂ ಅದೆಷ್ಟು ಕಡೆ ಈ ರೀತಿಯ ಡೇಂಜರ್ ಐಸ್ ಕ್ಯಾಂಡಿ ಘಟಕಗಳು ತಲೆ ಎತ್ತಿದೆಯೋ ಗೊತ್ತಿಲ್ಲ. ಬೇಸಿಗೆ ಅಂತ ಸಿಕ್ಕಲ್ಲಿ ಐಸ್ ಕ್ರೀಮ್ ಐಸ್ ಕ್ಯಾಂಡಿ ತಿನ್ನುವವರು ಹುಷಾರಾಗಿರಿ ಅನ್ನೋದು ನಮ್ಮ ಕಳಕಳಿ ಅಷ್ಟೇ.